ಆಕೆ ಆತನ ಜೊತೆ ಸಪ್ತಪದಿ ತುಳಿದು ಜೊತೆ ಆಗ್ತೀನಿ ಅಂತ ಮದುವೆ ಆಗಿದ್ಲು. ಆದರೆ ಕಟ್ಟಿಕೊಂಡ ಹೆಂಡತಿಯೇ ತನ್ನ ಜೀವಕ್ಕೆ ಕುತ್ತು ತರ್ತಾಳೆ ಅಂತ ಆತ ಕನಸಿನಲ್ಲೂ ಊಹಿಸಿರಲಿಲ್ಲ. ಹೀಗೆ ಪತಿಗೆ ಮುಹೂರ್ತ ಇಟ್ಟ ಈ ಖತರ್ನಾಕ್ ಮಹಿಳೆ ಹಾಗೂ ಆಕೆಯ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದ್ದಾರೆ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನೇ ಕೊಲ್ಲಿಸಿದ್ಲು ಕಿರಾತಕಿ. ಗಂಡನಿಗೆ ಮುಹೂರ್ತ ಇಟ್ಟವಳು ಅಂದರ್. ಇದೇ ತಿಂಗಳ 9ನೇ ತಾರೀಕು ನಗರದ ಪೀಣ್ಯದ ಮನೆಯೊಂದರಲ್ಲಿ ನೆತ್ತರ ಕೋಡಿ ಹರಿದಿತ್ತು. ಭೀಕರವಾಗಿ ಕತ್ತು ಕೊಯ್ದು ವರದರಾಜು ಎಂಬುವನ ಕೊಲೆ ಮಾಡಲಾಗಿತ್ತು. ಅಂದಹಾಗೆ ಈತನ ಈ ಭೀಕರ ಹತ್ಯೆಯ ಮಾಸ್ಟರ್ ಮೈಂಡ್ ಬೇರಾರೂ ಅಲ್ಲ, ಈತನ ಜೀವದ ಮಡದಿ ವಿನುತಾ. ಹೌದು, ಇದೇ ವಿನುತಾ ತನ್ನ ಪ್ರಿಯಕರ ಶಶಿಕುಮಾರ್ ಎಂಬಾತನ ಜೊತೆ ಸೇರಿ ವರದರಾಜ್ ಹತ್ಯೆಗೆ ಸಂಚು ರೂಪಿಸಿದ್ಲು. ಅದರಂತೆ ವಿನುತಾಳಿಗೆ ಪರಿಚಯವಿದ್ದ ರಘು ಎಂಬಾತನಿಗೆ ಪ್ಲಾನ್ ಕೂಡ ಕೊಟ್ಟಿದ್ಲು. ಇದಕ್ಕೆ 1.5 ಲಕ್ಷ ಹಣ ಪಡೆದ ರಘು ತನ್ನ ಸ್ನೇಹಿತ ವಿಕಾಸ್ ಹಾಗೂ ಓರ್ವ ಬಾಲಕನ ಜೊತೆ ಸೇರಿ ಹತ್ಯೆಗೆ ಸಂಚು ರೂಪಿಸಿದ್ದ. ಇದರಂತೆ ಕಳೆದ 9ರ ರಾತ್ರಿ ಬಾಲಕನಿಗೆ ಬಿಯರ್ ಕುಡಿಸಿ ಬಳಿಕ ವರದರಾಜುವಿನ ಹತ್ಯೆ ಮಾಡುವಂತೆ ಹೇಳಿ ಕಳಿಸಿದ್ದ. ಅದರಂತೆ ಬಾಲಕ ವರದರಾಜುವಿನ ಕತ್ತನ್ನು ಕೊಯ್ದು ಭೀಕರವಾಗಿ ಹತ್ಯೆ ಮಾಡಿಬಿಟ್ಟಿದ್ದ. ಈಗ ಇದರಲ್ಲಿ ಮುಖ್ಯವಾಗಿ A1 ಆರೋಪಿ ಶಶಿಕುಮಾರ್ ಅಂತ ಮೈಸೂರು ಮೂಲತಃ ಅವರು, ಸುಮಾರು 25 ವರ್ಷ ಮತ್ತು ಅವ್ರ ಜೊತೆಗೆ ಡಿಸೀಸ್ಡ್ ಆಗದ ವರದರಾಜ್ ಅವ್ರದ್ದು ಹೆಂಡತಿ ವಿನುತಾ ಅಂತ ಅವ್ರಿಗೆ ಕೂಡ ಅರೆಸ್ಟ್ ಮಾಡಲಾಗಿದೆ. ಮತ್ತು ಈ ಶಶಿಕುಮಾರ್ಗೆ ಪರಿಚಯವರು 2 ಜನ ವಿಕಾಸ್ ಮತ್ತು ರಘು ಅಂತ ಅವ್ರಿಗೆ ಕೂಡ ಅರೆಸ್ಟ್ ಮಾಡಲಾಗಿದೆ. ಮತ್ತು ಒಬ್ಬ ಬಾಲಾಪರಾಧಿ ಇನ್ ಕಾನ್ಫ್ಲಿಕ್ಟ್ ವಿತ್ ದ. ಇನ್ನು ಮೈಸೂರು ಮೂಲದ ವಿನುತಾಗೆ ಅಲ್ಲೇ ತನ್ನೊಟ್ಟಿಗೆ ಓದಿದ ಶಶಿಕುಮಾರ್ ಜೊತೆ ಲವ್ವಿ ಡವ್ವಿ ಶುರುವಾಗಿತ್ತು. ಆದರೆ ಮನೆಯವರು ವಿನುತಾಳಿಗೆ ವರದರಾಜು ಎಂಬುವನ ಜೊತೆ 2011ರಲ್ಲಿ ಮದುವೆ ಮಾಡಿಸಿದ್ರು. ಆದರೆ ವಿನುತಾ ಮಾತ್ರ ಎಂದಿನಂತೆ ಶಶಿಕುಮಾರ್ ಜೊತೆ ತನ್ನ ಲವ್ವಿ ಡವ್ವಿಯನ್ನ ಕಂಟಿನ್ಯೂ ಮಾಡಿದ್ಲು. ಇದೇ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳವಾಗ್ತಾನೆ ಇತ್ತು. ಇದರಿಂದ ಬೇಸತ್ತ ವಿನುತಾ ಈ ಕೃತ್ಯಕ್ಕೆ ಮುಂದಾಗಿದ್ಲು. ಇವ್ರದ್ರ ಮೋಟಿವ್ ಬಂದಂದರೆ ಈ ಶಶಿಕುಮಾರ್ ಆರೋಪಿ, ಮುಖ್ಯ ಆರೋಪಿ ಮತ್ತು ವಿನುತಾ ಅವರಿಬ್ಬರು ಕಾಲೇಜಲ್ಲಿ ಸ್ಕೂಲಲ್ಲಿ ಓದುವಾಗ ಇಬ್ಬರು ಮೂಲತಃ ಮೈಸೂರವರು. ಅವ್ರಿಗೆ ಆವಾಗ ಪರಿಚಯ ಇತ್ತು. ಮದುವೆ ಆದ ನಂತರ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಇತ್ತು. ಆದರೆ ಈಗ ಇತ್ತೀಚೆಗೆ ಲಾಸ್ಟ್ ಕೆಲವು ತಿಂಗಳಿಂದ ಅವ್ರಿಗೆ ಮತ್ತೆ ಕಾಂಟ್ಯಾಕ್ಟ್ ಇತ್ತು. ಮತ್ತು ಈ ಲೇಡಿ ಅವರ ಗಂಡನ ಬಗ್ಗೆ ಸಮ್ ಡಿಸ್ಪ್ಯೂಟ್ ವಾಸ್ ದೇರ್. ಅದರ ಬಗ್ಗೆ ಇವ್ರಿಗೆ ಜೊತೆ ಡಿಸ್ಕಸ್ ಮಾಡುವಾಗ ಫೈನಲಿ ದೇ ಪ್ಲಾನ್ ಟು ಎಲಿಮಿನೇಟ್ ಹಿಮ್. ಅದೇನೇ ಇರಲಿ, ಪ್ರಿಯಕರನ ಮೇಲಿನ ಮೋಹದಿಂದ ಗಂಡನನ್ನ ಕೊಲೆ ಮಾಡಿಸಿದ್ದು ಒಂದೆಡೆಯಾದ್ರೆ, ಇತ್ತ ತಪ್ಪಿತಸ್ಥರ ಜೊತೆ ಕೈ ಜೋಡಿಸಿದ ಬಾಲಕನು ಕೂಡ ರಿಮ್ಯಾಂಡ್ ಹೋಮ್ ಹಾದಿ ಹಿಡಿದಿದ್ದು ಪೀಣ್ಯ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ನಾಗಾರ್ಜುನ್ ಜೊತೆ ಚೇತನ್ ಎಂ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.